ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫಸ್ಟು ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒನ್ ಆಫ್ ಮೈ ಫೇವ್ರೆಟ್ ರಸಮ್ ಇದು. ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳು: ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಈರುಳ್ಳಿ, ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಮೆಣಸು ಮತ್ತು 1 ಸ್ಪೂನ್ ಖಾರದ ಪುಡಿ, ತೊಗರಿಬೇಳೆ ಹಾಗೂ ಉಪ್ಪು, ಅರಿಶಿನ, ಎಣ್ಣೆ. ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಇದನ್ನು ಹೇಗೆ ಮಾಡೋದು ಅಂತ ಫಸ್ಟು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆನ 2 ಟೈಮ್ಸ್ ತೊಳೆದಿಟ್ಕೊಂಡು, ತೊಗರಿಬೇಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಟೊಮೊಟೊ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕೂಗೋದಕ್ಕಿಡಬೇಕು. 1 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ. ಸೊ ಅದರಲ್ಲಿ ನಾನು ಹುಣಸೆಹಣ್ಣು ಸ್ಕಿಪ್ ಮಾಡಿದ್ದೀನಿ, ಹುಣಸೆಹಣ್ಣು ತೋರಿಸಿರಲಿಲ್ಲ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಬೇಕು. ನೆಕ್ಸ್ಟ್ ಅದೆಲ್ಲ ಐಟಮ್ಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಜಜ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಅದೊಂದು ವಿಷಲ್ ಕೂಗಿಸ್ಕೊಬೇಕು. ಸೊ ಅದನ್ನು ಕೂಗಿಸ್ಕೊಂಡ್ಮೇಲೆ ಒಂದು ಪಾತ್ರೆ ಇಟ್ಕೊಬೇಕು. ಗ್ಯಾಸ್ ಆನ್ ಮಾಡ್ಕೊಬೇಕು. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ 2 ಒಗ್ಗರಣೆಗೆ ಹಾಕ್ಕೊಬೇಕು. ಅದು ಸಿಡಿತಾ ಇರಬೇಕಿದ್ರೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಡ್ರೈ ಆಯ್ತಾ ಇದ್ದಂಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಕೊಬೇಕು. 1 ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ರಸಮ್ಗೆ. ಕೆಲವೊಬ್ಬರು ಈರುಳ್ಳಿನೂ ಹಾಕಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆನಲ್ಲೇ. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಬೆಂದಿರೋ ಅಂಥ ಟೊಮೊಟೊ ತೊಗೊಬೇಕು. ತೊಗರಿಬೇಳೆ ಜೊತೆ ಬೇಯಕ್ಕೆ ಹಾಕಿದ್ವಿ ಅಲ್ವಾ, ಅದನ್ನು ಟೊಮೊಟೊ ಸಪ್ರೇಟ್ ಎತ್ತಿ ಇಟ್ಕೊಂಡು ತೊಗರಿಬೇಳೆ ಎಲ್ಲ ಸಾಂಬಾರ್ಗೆ ಹಾಕ್ಕೊಬೇಕು. ಆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಅದು ಕಾಳೆಲ್ಲ ಏನು ಪಾತ್ರೆನ ಇರುತ್ತೆ ಎಲ್ಲ ವೇಸ್ಟ್ ಆಗಲ್ಲ. ಸೊ ಆ ಟೊಮೊಟೊ ಹಣ್ಣನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ಚಿವುಟ್ಕೊಬೇಕು. ಅದೆಲ್ಲ ರಸ ಬಿಡೋ ಗಂಟ ಚಿವುಟ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಅದನ್ನು ಬೇಯ್ತಿರೋ ಸಾಂಬಾರು ಒಳಗಡೆ ಹಾಕ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಮೆಣಸು ಮತ್ತು ಖಾರದ ಪುಡಿ, ಮನೆಗೇನು ಸಾಂಬಾರು ಪುಡಿ ಬಿಡಿಸಿರ್ತೀವಿ ಅದೇ ಖಾರದ ಪುಡಿ ಯೂಸ್ ಮಾಡ್ಕೊಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ರಸಮ್ ಪೌಡರ್ ಬೇಡ, ಇಷ್ಟು ಹಾಕ್ಕೊಂಡ್ರೇ ಸಾಕು, ಒಳ್ಳೆ ಟೇಸ್ಟ್ ಇರುತ್ತೆ. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾದರೆ ಚೆನ್ನಾಗಿರಲ್ಲ. ರಸಮ್ ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಊಟ ಮಾಡೋದಕ್ಕೆ. ಸೊ ಇಷ್ಟು ಐಟಮ್ ಹಾಕ್ಕೊಂಡು ಕೊನೆಯಲ್ಲಿ ಅದು ಕುದೀತಾ ಇರಬೇಕಿದ್ರೆ ಹುಣಸೆಹಣ್ಣು ಏನು ಹುಳಿ ಹಾಕ್ಕೊಂಡಿದ್ವಿ ಅದ್ರ ರಸ ಹಾಕ್ಕೊಬೇಕು. ಸೊ ರಸನೂ ಹಾಕಿ ಲಾಸ್ಟಲ್ಲಿ ಹಾಕಬೇಕು, ಫಸ್ಟ್ ಹಾಕಿದ್ರೆ ತುಂಬ ಹುಳಿ ಆಗಿಬಿಡುತ್ತೆ, ಊಟ ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ಅದು ಕುದೀತಾ ಇರಬೇಕಿದ್ರೆ ರಸಮ್ ಹಾಕಿ ಇನ್ನೊಂದು ಕುದಿಸ್ಕೊಂಡು ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡ್ಕೊಳ್ಳೋದಷ್ಟೇ. ಇಷ್ಟೇ, ಬೇಗ ಕ್ವಿಕ್ಕಾಗುತ್ತೆ. ಬಿಸಿ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೊಬೋದು. ಥ್ಯಾಂಕ್ ಯು.